ನಮಸ್ಕಾರ ವೀಕ್ಷಕರೇ, ಬಹಳ ಸ್ಪೆಷಲ್ ನ್ಯೂಸ್ ಇದು. ಎಂಸಿಸಿ ಕಡೆಯಿಂದ 3 ಮಹತ್ವದ ಬದಲಾವಣೆ. ಆಕ್ಚುಲಿ ಇದು ಬೇಕಾಗಿರುವಂತ ಬದಲಾವಣೆನೆ. ಸೊ ಈ ವರ್ಷ ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ. ಬಹಳ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಸೊ ಏನು ಅನ್ನೋದಕ್ಕೆ ಮೊದಲೇನಿತ್ತು, ಈಗಿನ ಪ್ರೊಸೆಸ್ ಏನು ಬದಲಾವಣೆ ಮಾಡಿದ್ರೆ ಅಂತ ಹೇಳಕ್ ಹೋಗ್ತಾ ಇದೀನಿ. ಕಂಪ್ಲೀಟ್ ವಿಡಿಯೋ ವಾಚ್ ಮಾಡ್ಕೊಳ್ಳಿ. ಯಾರು ಹೊಸಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇ ಬದಲಾವಣೆ ಹೇಳ್ತೀನಿ ಕೇಳಿ. ಸೊ ಮೊದಲು ಏನಾಗ್ತಿತ್ತು ಅಂದ್ರೆ, ಎಂಸಿಸಿ ನಲ್ಲಿ ನಿಮಗೆ ಸೀಟ್ ಸಿಕ್ಕಾಗ ಮತ್ತೆ ನೀವು ಅಪ್ಗ್ರೇಡ್ ಹೋಗ್ಬೇಕನ್ನಂಗಿತ್ತು ಅಂತಂದ್ರು ಸಹ ನೀವು ಕಂಪಲ್ಸರಿ ಕಾಲೇಜ್ ವಿಸಿಟ್ ಮಾಡ್ಬೇಕಾಗ್ತಿತ್ತು. ವಿಸಿಟ್ ಮಾಡಿ ಅಡ್ಮಿಷನ್ ತೆಗೆದುಕೊಳ್ಬೇಕಾಗ್ತಿತ್ತು. ಓಕೆ, ಫಾರ್ ಎಕ್ಸಾಂಪಲ್ ಕಲಬುರಗಿಯಲ್ಲಿ ಇದ್ದು ನಿಮಗೆ ಮಂಗಳೂರಲ್ಲಿ ಸೀಟ್ ಸಿಕ್ಕರು ಸಹ ಮಂಗಳೂರಿಗೆ ವಿಸಿಟ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಅಡ್ಮಿಷನ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಇತ್ತು. ಆಮೇಲೆ ವಿಲ್ಲಿಂಗ್ ಟು ಅಪ್ಗ್ರೇಡ್ ಫಾರ್ಮ್ ಫಿಲ್ ಅಪ್ ಮಾಡುವಂತ ಪರಿಸ್ಥಿತಿ ಇತ್ತು ಅವಾಗ. ಬಟ್ ಈಗ ನಿಮ್ಗೆ ಒಂದ್ ವೇಳೆ ಅಪ್ಗ್ರೇಡ್ ಮಾಡ್ಬೇಕನ್ನಂಗಿತ್ತು ಅಂದ್ರೆ ನೀವು ಆನ್ಲೈನ್ ಅಪ್ಗ್ರೇಡ್ ಮಾಡಬಹುದು. ಓಕೆ, ನಿಮಗೆ ಫಿಸಿಕಲಿ ಮತ್ತೆ ಕಾಲೇಜ್ ವಿಸಿಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಅಂದ್ರೆ ಹೋಗೋ ಬರುವಂತಹ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಮತ್ತೆ ಕೊಟ್ಟಿರುವಂತಹ ಡೆಡ್ ಲೈನ್ ಒಳಗಡೆ ನೀವು ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳುವಂತ ಟೆನ್ಷನ್ ಆಗಿರ್ಬೋದು, ಯಾವುದೇ ಇರೋದಿಲ್ಲ. ನಿಮಗೆ ಸಿಕ್ಕಿರಂತ ಕಾಲೇಜ್ ಅಡ್ಮಿಷನ್ ಮಾಡ್ಕೊಳ್ಬೇಕಂದ್ರೆ ಡೈರೆಕ್ಟ್ ಮಾಡ್ಕೋಬಹುದು. ಆದ್ರೆ ಅಪ್ಗ್ರೇಡ್ ಮಾಡಂಗಿತ್ತು ಅಂದ್ರೆ ಅಡ್ಮಿಷನ್ ಅಲ್ಲಿ ಹೋಗಿ ವಿಸಿಟ್ ಮಾಡುವಂತ, ಅಂದ್ರೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಓಕೆ, ಸೊ ಇದು ಆನ್ಲೈನ್ ಪ್ರೊಸೆಸ್ ಬಹಳ ಒಂದು ದೊಡ್ಡ ಒಳ್ಳೆ ಬದಲಾವಣೆ. ಆಮೇಲೆ ಎರಡನೇದು ಹೇಳ್ಬೇಕು ಅಂತಂದ್ರೆ, ಸೊ ನಿಮಗೆ ಒಂದ್ ವೇಳೆ KE ನಲ್ಲಿ ನಿಮಗೆ ಸೀಟ್ ಸಿಕ್ಕುತ್ತೆ ಅನ್ಕೊಳ್ಳಿ. ನಿಮ್ಗೆ MCC ಅಲ್ಲಿ ಸಿಕ್ಕಿರುವಂತ ಸೀಟ್ ಬೇಡ ಅನ್ಸಿದ್ರೆ ಅವಾಗ ಏನು ಆಗ್ತಿತ್ತು ಅಂದ್ರೆ, ಫಿಸಿಕಲಿ ಮತ್ತೆ ನೀವು ಸಿಕ್ಕಿರುವಂತ ಅಲರ್ಟ್ ಆಗಿರುವಂತ ಅಡ್ಮಿಷನ್ ತೆಗೆದುಕೊಂಡು ಕಾಲೇಜ್ ವಿಸಿಟ್ ಮಾಡಿ ಅಲ್ಲಿ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಕ್ಯಾನ್ಸಲ್ ಮಾಡಿ ಮತ್ತೆ ಬಂದು ಸಿಕ್ಕಿರುವಂತ ಕಾಲೇಜ್ ಅಡ್ಮಿಷನ್ KE ನಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಇತ್ತು. ಬಟ್ ಈಗ ಹಂಗಿಲ್ಲ. ಆನ್ಲೈನ್ ನೀವು ರಿಸೈನ್ ಮಾಡಬಹುದು, ಆನ್ಲೈನ್ ನೀವು ಸೀಟ್ ನ ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಓಕೆ, ಮತ್ತೆ ಫಿಸಿಕಲಿ ಹೋಗುವಂತ ಅವಶ್ಯಕತೆ ಇರುವುದಿಲ್ಲ. ಸೊ ಇದನ್ನು ಸಹ ಬಹಳ ಒಂದು ಒಳ್ಳೆ ಬದಲಾವಣೆ. ಮೂರನೇದು ಏನಂದ್ರೆ, NRI ವಿದ್ಯಾರ್ಥಿಗಳಿಗೆ ಮೊದಲೇನಿತ್ತು ಅಂದ್ರೆ ನಿಮ್ಗೆಲ್ಲ ಕೊಟ್ಟಿರುವಂತ ಇಮೇಲ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡ್ಬೇಕಾಗ್ತಿತ್ತು. ಆಮೇಲೆ ಎಲ್ಲ ವೆರಿಫಿಕೇಶನ್ ಪ್ರೊಸೆಸ್ ಎಲ್ಲ ಡಿಲೇ ಆಗುವಂತದ್ದು. ಈಗ MCC ನಲ್ಲಿ ನಿಮಗೆ ಅದು ಪೋರ್ಟಲ್ ಅವೈಲೇಬಲ್ ಮಾಡ್ತಾ ಇದ್ದಾರೆ. ಅಲ್ಲಿ ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬಹುದು, ಅಲ್ಲೇ ವೆರಿಫಿಕೇಶನ್ ಆಗುತ್ತೆ. ಓಕೆ, ಸೊ ಇದನ್ನೊಂದು ಒಳ್ಳೆ ಬದಲಾವಣೆ. ಮೂರು ಬಹಳ ಮಹತ್ವದ ಬದಲಾವಣೆ ಮಾಡಿದ್ದಾರೆ. ಓಕೆ, MCC ನಲ್ಲಿ ಯಾರಾದ್ರೂ ನಿಮ್ಗೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕಿತ್ತು, ಏಮ್ಸ್ ಆಗಿರ್ಬೋದು, ಜಿಪ್ಮರ್ ಆಗಿರ್ಬೋದು, ಅಥವಾ ಆಲ್ ಇಂಡಿಯಾ ಕೋಟ ಮುಖಾಂತರ ಸೀಟ್ ಪಡ್ಕೊಳ್ಬೇಕನ್ನಂಗಿತ್ತು ಅಂದ್ರೆ ಒಳ್ಳೆ ಅಂಕಗಳಿದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಅಥವಾ ಕಡಿಮೆ ಅಂಕಗಳು 430ಕ್ಕಿಂತ ಕಡಿಮೆ ಇತ್ತು, 12 ಲ್ಯಾಕ್ ಸೀಟ್ ಸಿಗುವಂತ ಸಾಧ್ಯತೆ ಇದ್ದಿಲ್ಲ, ನೀವು ಒಂದ್ ವೇಳೆ ಡೀಮ್ಡ್ ಯೂನಿವರ್ಸಿಟಿ ಅಂದ್ರೆ ಅಡ್ಮಿಷನ್ ಮಾಡ್ಕೊಳ್ಬೇಕಾಗಿತ್ತು ಅನ್ನಂಗಿತ್ತು ಅಂದ್ರೆ MCC ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಅಪ್ ಟು ನಿಮ್ಗೆ ಅಡ್ಮಿಷನ್ ಆಗೋರು ಪ್ರಕ್ರಿಯೆಗೆ ಸಂಬಂಧಪಟ್ಟಾಗೆ ಹೋಲ್ ಪ್ರೊಸೆಸ್ ನಾವೇ ಮಾಡ್ತೇವೆ. ಇಂಟ್ರೆಸ್ಟ್ ಇದ್ರೆ ವಾಟ್ಸ್ಆಪ್ ಮಾಡಬಹುದು. ಡೆಫಿನೆಟ್ಲಿ ಒಳ್ಳೆ ಸೀಟ್ ಸಿಗುವವರೆಗೂ ಸೊ ನಾನು ನಿಮಗೆ ಪ್ರಾಪರ್ ಆಗಿ ಗೈಡ್ ಆಗ್ಲಿ ಹೋಲ್ ಕಂಪ್ಯೂಟರ್ ವರ್ಕ್ ಎಲ್ಲ ಮಾಡಿ ಕೊಟ್ಟಿರ್ತೇವೆ. ಓಕೆ, ವಿಡಿಯೋ ಚೆನ್ನಾಗಿ ಅನಿಸಿತ್ತು ಅಂತಂದ್ರೆ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಓಕೆ, ಮತ್ತೆ ಈ ಒಂದು ದೊಡ್ಡ ಬದಲಾವಣೆ ಸಂಬಂಧಪಟ್ಟಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಮತ್ತಷ್ಟು ಒಂದು ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.